ವಿಡಿಯೋ ಸ್ಕ್ರಿಪ್ಟ್, ಮೃತ್ಯುವಿನ ಪಾಸ್ವರ್ಡ್ ಮತ್ತು ಮಾನವ ಮೆದುಳಿನ ವಿಜ್ಞಾನ. ನಮಸ್ತೆ ಗೆಳೆಯರೇ, ನಾನು ಮಂದುರೂಪ ಚೇ ಮೌಲಿ ಮಾಂಡ್ರಪ್ ಚೇ ಮೌಲಿ. ಇಂದು ನಾನು ಮಾನವ ಅಸ್ತಿತ್ವದ ಆ ಅಂತಿಮ ಪಾಸ್ವರ್ಡ್ ಅನ್ನು ಬಹಿರಂಗಪಡಿಸಲಿದ್ದೇನೆ. ಅದನ್ನು ಕೇಳಿದ ತಕ್ಷಣ ನಿಮ್ಮ ಆಲೋಚನೆಯೇ ಬದಲಾಗುತ್ತದೆ. ಮರಣದ ಹೆಸರನ್ನು ಕೇಳಿದ ತಕ್ಷಣ ಕೆಲವರು ಏಕೆ ನಡುಗುತ್ತಾರೆ ಮತ್ತು ಕೆಲವರು ನಗುತ್ತಲೇ ಅದನ್ನು ಸ್ವಾಗತಿಸುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಮರಣವು ಕೇವಲ ಒಂದು ಜೈವಿಕ ಅಂತ್ಯವೇ? ಅಥವಾ ಇದು ನಮ್ಮದೇ ಮನಸ್ಸಿನ ಅತ್ಯಂತ ಶಕ್ತಿಶಾಲಿ ರಚನೆಯೇ? ನಿಮ್ಮ ಮರಣವು ಒಂದು ದುರಂತವಲ್ಲ, ಟ್ರಾಜಿಡಿ, ಬದಲಿಗೆ ಅದು ಒಂದು ಆಯ್ಕೆ, ಚಾಯ್ಸ್ ಎಂದು ಇಂದು ನಾನು ನಿಮಗೆ ಸಾಬೀತುಪಡಿಸುತ್ತೇನೆ. ಇದೊಂದು ಕೆಮಿಕಲ್ ಲೋಚ. ಇದನ್ನು ನೀವೇ ನಿಯಂತ್ರಿಸಬಹುದು. ಶತಮಾನಗಳ ಹಿಂದೆ ಒಬ್ಬ ರಾಜನಿದ್ದ. ಅವನು ಶಕ್ತಿಶಾಲಿ, ಶ್ರೀಮಂತ ಮತ್ತು ಯಶಸ್ವಿಯಾಗಿದ್ದ, ಆದರೆ ಒಂದು ಭಯದ ಕೈದಿಯಾಗಿದ್ದ. ತಾಟಿ ಅಂದರೆ ಸ್ಮಶಾನದ ಚಿತೆಯ ಭಯ. ಮರಣದ ಬಗ್ಗೆ ಯೋಚಿಸಿದಾಗಲೆಲ್ಲ ಅವನು ತರತರನೆ ನಡುಗುತ್ತಿದ್ದ. ಅವನನ್ನು ಈ ಭಯದಿಂದ ಹೊರತರಲು ಒಬ್ಬ ಸಂತನು ಅವನಿಗೆ ಒಂದು ಪ್ರಾಜೆಕ್ಟ್ ನೀಡಿದ. ಸಂತನು ಹೇಳಿದನು, ಮುಂದಿನ 9 ತಿಂಗಳುಗಳವರೆಗೆ ಜಗತ್ತನ್ನು ಮರೆತುಬಿಡು. ನಿನ್ನ ಕಣ್ಣುಗಳನ್ನು ಮುಚ್ಚು ಮತ್ತು ಒಂದು ದಿವ್ಯವಾದ, ಸುಂದರವಾದ ಸ್ತ್ರೀ ನಿನ್ನ ಮನಸ್ಸಿನ ಬಂಗಾರದ ಮೆಟ್ಟಿಲುಗಳಿಂದ ಕೆಳಗಿಳಿಯುತ್ತಿದ್ದಾಳೆ ಎಂದು ಕಲ್ಪಿಸಿಕೋ. ಅವಳನ್ನು ಪ್ರತಿದಿನ ನೋಡು, ಅವಳ ಸ್ಪರ್ಶವನ್ನು ಅನುಭವಿಸು. ಅವಳು ನಿನಗಾಗಿಯೇ ಬರುತ್ತಿದ್ದಾಳೆ ಎಂದು ನಂಬು. ಈಗ ಇದರ ಹಿಂದಿನ ತರ್ಕವನ್ನು, ಲಾಜಿಕ್ ಅರ್ಥಮಾಡಿಕೊಳ್ಳಿ. ಸಂತನು ಇಲ್ಲಿ ಧರ್ಮವನ್ನು ಕಲಿಸುತ್ತಿರಲಿಲ್ಲ, ಬದಲಿಗೆ ರಾಜನ ಮೆದುಳನ್ನು ಬ್ರೈನ್ ಪ್ರೋಗ್ರಾಂ ಮಾಡುತ್ತಿದ್ದ. ಅವನು ಭಯದ ಡೇಟಾವನ್ನು ಶಾಂತಿಯ ಡೇಟಾದಿಂದ ಬದಲಾಯಿಸುತ್ತಿದ್ದ, ಓವರ್ ರೈಟ್. ವಿಜ್ಞಾನವು ಇದನ್ನು ಇಂದು ನ್ಯೂರಲ್ ಪ್ಲಾಸ್ಟಿಸಿಟಿ ಎಂದು ಕರೆಯುತ್ತದೆ. 9 ತಿಂಗಳುಗಳವರೆಗೆ ರಾಜನ ಮೆದುಳು ಒಂದು ಹೊಸ ವಾಸ್ತವವನ್ನು ಸೃಷ್ಟಿಸಿತ್ತು. ಅಂತಿಮ ದಿನ ಬಂದಿತು. ರಾಜನು ಮರಣಶಯ್ಯೆಯಲ್ಲಿದ್ದ. ಹೊರಗೆ ಜಗತ್ತು ಅಳುತ್ತಿತ್ತು, ವೈದ್ಯರು ಕೈಚೆಲ್ಲಿದ್ದರು, ಚಿತೆಗಾಗಿ ಕಟ್ಟಿಗೆಗಳು ಸಿದ್ಧವಾಗಿದ್ದವು. ಆದರೆ ರಾಜನ ಮೆದುಳಿನೊಳಗೆ ಏನು ನಡೆಯುತ್ತಿತ್ತು? ಅವನು ಇನ್ಸ್ಟಾಲ್ ಮಾಡಿದ ಸಾಫ್ಟ್ವೇರ್ ಸಂಪೂರ್ಣವಾಗಿ ಕೆಲಸ ಮಾಡುತ್ತಿತ್ತು. ಅವನಿಗೆ ಆ ಬಂಗಾರದ ಮೆಟ್ಟಿಲುಗಳು ಕಾಣುತ್ತಿದ್ದವು, ಅವನಿಗೆ ಆ ಸ್ತ್ರೀ ಕಾಣುತ್ತಿದ್ದಳು. ಅವಳು ಕೈಮುಂದೆ ಚಾಚಿ ರಾಜನ ಕೈ ಹಿಡಿದಳು. ಸರಿಯಾಗಿ ಅದೇ ಮೈಕ್ರೋಸೆಕೆಂಡ್ನಲ್ಲಿ ರಾಜನ ಶರೀರದ ಉಸಿರಾಟ ನಿಂತಿತು. ಆದರೆ ರಾಜ? ಅವನಿಗೆ ಸಾಯುವ ನೋವು ಅನುಭವವಾಗಲೇ ಇಲ್ಲ. ಅವನಿಗೆ ಆ ಸ್ಪರ್ಶದ ಉಷ್ಣತೆ ಅನುಭವವಾಯಿತು. ಅವನು ಚಿತೆಯ ಬೆಂಕಿಯನ್ನು ನೋಡಲಿಲ್ಲ, ಬದಲಿಗೆ ಒಂದು ಅದ್ಭುತವಾದ ಬೆಳಕನ್ನು ನೋಡಿದ. ಅವನು ಹೋಟೆಲ್ ತೊರೆದು ಹೋಗುವ ಅತಿಥಿಯಂತೆ ತನ್ನ ಶರೀರದಿಂದ ಹೊರಬಂದ, ಹಿಂತಿರುಗಿ ನೋಡದೆಯೇ. ಬನ್ನಿ, ಈ ಹಿಂದಿನ ವಿಜ್ಞಾನದ ಬಗ್ಗೆ ಮಾತನಾಡೋಣ. ಹೃದಯ ಬಡಿತ ನಿಂತಾಗ ಮೆದುಳು ಸೂಪರ್ ಪವರ್ ಮೋಡ್ಗೆ ಹೋಗುತ್ತದೆ. ಅದು DMT, ದ ಸ್ಪಿರಿಟ್ ಮಾಲಿಕ್ಯೂಲ್ ಎಂಬ ರಾಸಾಯನಿಕದ ಭಾರಿ ಪ್ರಮಾಣವನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕವು ನಮಗೊಂದು ಅತಿ ವಾಸ್ತವಿಕ, ಹೈಪರ್ ರಿಯಲಿಸ್ಟಿಕ್ ಜಗತ್ತನ್ನು ಸೃಷ್ಟಿಸುತ್ತದೆ. ಅದನ್ನು ನಾವು ಕನಸು ಎನ್ನಬಹುದು. ಇಲ್ಲಿನ ತರ್ಕವೇನೆಂದರೆ, ನೀವು ಭಯ ಮತ್ತು ಪಶ್ಚಾತ್ತಾಪದಲ್ಲಿ ಜೀವನ ಕಳೆದಿದ್ದರೆ ನಿಮ್ಮ ಮೆದುಳು ಅದೇ ಡೇಟಾವನ್ನು ಬಳಸಿ ನಿಮಗೊಂದು ಭಯಾನಕ ಕನಸನ್ನು ತೋರಿಸುತ್ತದೆ. ಇದನ್ನು ನಮ್ಮ ಶಾಸ್ತ್ರಗಳಲ್ಲಿ ಯಮರಾಜ ಎಂದು ಕರೆಯಲಾಗಿದೆ. ಆದರೆ ನೀವು ರಾಜನಂತೆ ನಿಮ್ಮ ಮನಸ್ಸನ್ನು ತರಬೇತಿಗೊಳಿಸಿದ್ದರೆ ನಿಮ್ಮ ಮೆದುಳು ಶಾಂತಿಯ ಡೇಟಾವನ್ನು ಬಳಸಿ ನಿಮಗೆ ಸ್ವರ್ಗವನ್ನು ತೋರಿಸುತ್ತದೆ. ನಮ್ಮ ಮಹಾನ್ ಸಂತರರಿಗೆ ಪ್ರಯೋಗಾಲಯಗಳು, ಲ್ಯಾಬೊರೇಟರೀಸ್ ಅಸ್ತಿತ್ವಕ್ಕೆ ಬರುವ ಎಷ್ಟೋ ಮುಂಚೆ ಆತ್ಮದ ಈ ಕೆಮಿಸ್ಟ್ರಿ ತಿಳಿದಿತ್ತು. ಅವರು ಹೇಳಿದ್ದರು, ಯಾಚಿ ಸಾಠಿ ಕೇಲಾ ಹೋತಾ ಅಟ್ಟಹಾಸ, ಶೇವಟಚಾ ದಿವಸ ಗೋಡ್ವಾವ. ಇದರ ಅರ್ಥವೇನೆಂದರೆ, ನಮ್ಮ ಜೀವನದ ಎಲ್ಲಾ ಸಂಘರ್ಷಗಳು ಕೇವಲ ಆ ಕೊನೆಯ ದಿನದ ಸಿಹಿಗಾಗಿ ಮಾತ್ರ. ನಾವು ನಮ್ಮ ಎಕ್ಸಿಟ್ ಅನ್ನು ನಾವೇ ವಿನ್ಯಾಸಗೊಳಿಸಬಹುದು ಎಂದು ಅವರು ನಮಗೆ ಹೇಳುತ್ತಿದ್ದರು. ಸತ್ಯದ ಈ ಪರೀಕ್ಷೆಯ ಅಂತಿಮ ತೀರ್ಮಾನ, ವರ್ಡಿಕ್ಟ್ ಇದೆ. ನಿಮ್ಮ ಮರಣವು ನಿಮ್ಮ ಕೈಯಲ್ಲಿದೆ. ನೀವು ಯಾವಾಗ ಸಾಯುತ್ತೀರಿ ಎಂಬುದು ನಿಮ್ಮ ಕೈಯಲ್ಲಿಲ್ಲ. ಆದರೆ ಹೇಗೆ ಸಾಯುತ್ತೀರಿ ಎಂಬುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ಇಂದೇ ನಿಮ್ಮ ಮೆಂಟಲ್ ಡೇಟಾ ಸೆಂಟರ್ ಸ್ವಚ್ಛಗೊಳಿಸಲು ಪ್ರಾರಂಭಿಸಿ. ಭಯವನ್ನು ವಿಜುವಲೈಸೇಷನ್ನಿಂದ ಬದಲಾಯಿಸಿ. ಈಗಿನಿಂದಲೇ ನಿಮ್ಮ ಬಂಗಾರದ ಮೆಟ್ಟಿಲುಗಳನ್ನು ನಿರ್ಮಿಸಲು ಪ್ರಾರಂಭಿಸಿ. ಇದರಿಂದ ಸಮಯ ಬಂದಾಗ ನೀವು ಸಾಯುವುದಿಲ್ಲ, ಬದಲಿಗೆ ಕೇವಲ ಮುಂದಿನ ಕನಸಿನಲ್ಲಿ ಲೆವೆಲ್ ಅಪ್ ಆಗುತ್ತೀರಿ. ನಾನು ಮಂದುರೂಪ ಚೇ ಮೌಲಿ. ಇದು ಮಾನವ ಮೆದುಳಿನ ತರ್ಕ. ಈ ಸತ್ಯ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಇದನ್ನು ಶೇರ್ ಮಾಡಿ, ಏಕೆಂದರೆ ಪ್ರತಿಯೊಬ್ಬರೂ ಸುಖದ ಅಂತಿಮ ದಿನಕ್ಕೆ ಅರ್ಹರಾಗಿದ್ದಾರೆ. ನೆನಪಿಡಿ, ನಿಮ್ಮ ಕೊನೆಯ ಸಿನಿಮಾದ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ರಾಮ್ ರಾಮ್.